ಲಿಂಗಾಯತ ತಮಗೆ ಗೊತ್ತಿದೆ. ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ. ಎಲ್ಲ ನಿಮಗೆ ಗೊತ್ತಿದೆ. ಕಷ್ಟಪಟ್ಟು ನಾಟಿ ಮಾಡಿ, ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ, ಕಳೆ ಪಳೆ ತೆಗೆದು ಔಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನ್ನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದ್ ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ ಮೇಲೆ ನೀವು ಕೂಡಿಟ್ಟಿದ್ದ ಭತ್ತ ನೋಡ್ಕೊಂಡು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಉರಿಬೇಡ ಅವ್ನಿಗೆ ಹೇಳಿ. ನೀವೇ ಹೇಳಿ. ಇದು ಒಂದ್ಸತಿ ಅಲ್ಲ, ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ನಾನು. ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ. ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ, ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ. 2 ಕೋರ್ಟವ್ರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ದು ಹೌದು ಅಂತ ಪ್ರೂವ್ ಆಗಿದೆ. ನಾವೇನ್ ರಿವಿಷನಲ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸು ಜಾಸ್ತಿ ಆಯ್ತಾ ಅಂತ. ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು, ಸರ್ಕಾರದವರು ಹಾಕಿಲ್ಲ. ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದು ಕನ್ವಿಕ್ಷನ್ ಸಿಕ್ತಲ್ಲ ಅಂತ. ಅಪರೂಪ ಕನ್ವಿಕ್ಷನ್ ಆಗೋದೇ ಅಪರೂಪ ಇಂಡಿಯನ್ ಸಿನಾರಿಯೋನಲ್ಲಿ. ಅಂಥದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು, ಏನೋ ಒಂದು ಶಿಕ್ಷೆ ಕೊಟ್ರು, ಹಾಳಾಗೋಗ್ಕೊಳ್ಳಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡೋದು, ಕೈ ಜಾಡಿಸಿ. ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು. ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ, 3 ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ. ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ 2 ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೋರ್ಟ್ 304A. ನೋಡೋಣ. 20,000 ರೂಪಾಯಿ ಹಾಕ್ತೀನಿ ಒಬ್ಬೊಬ್ರಿಗೆ ಫೈನು. 20,000 ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ, ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ. ಕೊಡಮ್ಮ. ಹಾಡ್ ಶ್ರೀ ಮಹೇಶಯ್ಯ ರುದ್ರಯ್ಯ ಹಿರೇಮಠದ್ ಫಾರ್ ದಿ ರಿವಿಷನ್ ಪಿಟಿಷನರ್ ಅಂಡ್ ಲರ್ನಡ್ HGP. ಶ್ರೀ ಚನ್ನಪ್ಪ ಈರಪ್ಪ ಲರ್ನಡ್ HGP ಫಾರ್ ರೆಸ್ಪಾಂಡೆಂಟ್. ನೋಡಿ, HCGP ಅಂತ ನಾನು ಹೇಳಿದ್ರು ಕೂಡ ನೀವು ಬರೆಯುವಾಗ ಹೈಕೋರ್ಟ್ ಗೌರ್ಮೆಂಟ್ ಪ್ಲೀಡರ್ ಅಂತ ಬರಿಬೇಕಮ್ಮ. ದಿಸ್ ರಿವಿಷನ್ ಈಸ್ ಬೈ ದಿ ಅಕ್ಯೂಸ್ಡ್. ಇವರು 1 and 2 ನಾ 1 and 3. 1 and 3. 2 is died. 1 and 3. 2 ಸತ್ತೋದ್ನೆ. Yes, my lord. ಪಾಪ ಒಳ್ಳೆ ಕೆಲಸ ಮಾಡಿ ಆದಷ್ಟು ಬೇಗ ದೇವ್ರ ಪಾದಕ್ಕೆ ಸೇರ್ಕೊಂಬಿಟ್ಟ. By the accused number 1 and 3 who suffered an order of conviction in CC number 135/2013 Backetal Old, which is renumbered as CC number 129 of 2014 on the file of Civil Judge Senior Division and JMFC Channagiri for the offences punishable under section 380 read with section 511 IPC. And sentenced to undergo. ಇವರೇ PP ಅವರೇ, one year ಮಾಡಿದ್ದಾರೆ. Yes, yes. Undergo 1 year simple imprisonment for a period of for the offence punishable under section 380 read with section 511 IPC with fine of ₹1,000 and default sentence of 3 months. First, ಈ 511 IPC ಗೆ ಹೆಂಗೆ ನೀವು ಸಪರೇಟ್ ಸೆಂಟೆನ್ಸ್ ಕೊಡ್ತೀರಿ? ಅದು ತಪ್ಪದು. Yes, ನೋಡಿ, 380 ರೆಡ್ ವಿತ್ ಸೆಕ್ಷನ್ 511 ಅಂದ್ರೆ ಒರಿಜಿನಲ್ ಸೆಂಟೆನ್ಸ್ ಎಷ್ಟಿರ್ತೋ ಅದರ ಅರ್ಧ ಕೊಡಬೇಕು ಅಂತ ಹೇಳುತ್ತೆ IPC ನಲ್ಲಿ. ನೀವು ಅದನ್ನ ನೋಡ್ಕೊಳ್ಳಿ ಈಗ. ಲುಕ್ ಅಟ್ ಇಟ್. yes. ಯಾವುದೋ ಒಂದು ಅಪರಾಧ ಘಟಿಸ್ಬೇಕು. Yes, ಆ ಘಟಿಸೋ ಅಪರಾಧದಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಕೋರ್ಟ್ ಮುಂದೆ ಸಾಬೀತು ಮಾಡಕ್ಕಾಗಲ್ಲ, ಬಟ್ ಅದರಂತೆ ಕಂಡಿರುತ್ತೆ. ಗೊತ್ತಾಯ್ತಲ್ಲ? Yes, ಸೊ ಇಟ್ ಮೇ ಬಿ ಸಮಥಿಂಗ್ ಮೋರ್ ದನ್ ಅಟೆಂಪ್ಟ್ ಟು ಥೀವ್, ಬಟ್ ಆಕ್ಚುಯಲ್ ಥೆಫ್ಟ್ ಹ್ಯಾಸ್ ನಾಟ್ ಟೇಕನ್ ಪ್ಲೇಸ್ ಅಂತ ಅಲ್ಲೇ ಹಿಡಿದು ಬಿಟ್ಟಿದ್ದಾರೆ ಅಂತ. ಗೊತ್ತಾಯ್ತಲ್ಲ? ಅದಕ್ಕೆ 380 ರೆಡ್ ವಿತ್ 511 ಕೊಟ್ಟಿದ್ದಾರೆ. 511ಗೆ ತಿರ್ಗಾ ಸಪರೇಟ್ ಸೆಂಟೆನ್ಸ್ ಬರೋದಿಲ್ಲ. 511 is an aiding provision for the substantial offense ಅಂತ. ಲುಕ್ ಅಟ್, ತಗೊಳ್ಳಿ, ಓದಿ. ನೋಡಿದೆ ಮೇಡಮ್. One of the ಓದಿ. one half of the
largest terms of the imprisonment. CRPC ಓದ್ಬೇಡಿ ನೀವು 511 IPC IPC ಏನು ಬೇಡ. ಓದಿ ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳಿ ಏನಂತ. Punishment for the terms attempting to commit offense punishable with imprisonment for life or other imprisonment. ಅದ್ ಬರಲ್ಲ ಅದ್ರಲ್ಲಿ, ಇದು ಥೀಫ್ ಥೆಫ್ಟ್. Theft. One and 15,000 ಮಾಡೋಣ, ಯಾಕಂದ್ರೆ ಅದಕ್ಕೆ ಸಪರೇಟ್ ಸೆಂಟೆನ್ಸ್ ಕೊಟ್ಟಿದ್ದಾನೆ, ಬರೋದಿಲ್ಲ. ವಿಚ್ ವಾಸ್ ಕನ್ಫರ್ಮ್ಡ್ ಇನ್ ಕ್ರಿಮಿನಲ್ ಅಪೀಲ್, ಹೆದರ್ಬೇಡಮ್ಮ, ಕನ್ಫರ್ಮ್ಡ್ ಇನ್ ದಿ ಕ್ರಿಮಿನಲ್ ಅಪೀಲ್ 88 of 2015 by judgment dated 23rd October 2020. Next para. Facts in brief which are utmost necessary for the disposal of the present revision petition are as under. Next para. A complaint came to be lodged with Basavapatna Police Station on 4/9/2013 stating that on 1/9/2013 between 7:30 PM and 6 AM at Kabbala village, accused persons have stolen the paddy bags which were stocked in the cattle shed in the house of the complainant worth 25,000. Again at 4/9/2013 at about 8:30 PM, when the accused visited the house of the complainant to steal the remaining paddy bags, which were also kept in the same cattle shed, all the accused persons were apprehended. First, somehow they escaped from the clutches of the complainant and CW4, and they PW4 first. Immediately thereafter, the information was furnished to the police. First, police registered the case against the 3 accused persons for the offences punishable under section 380, read with section 511 IPC, based on the information lodged to them on 4/9/2013. First, after registering the case, police continued with the investigation and apprehended the accused persons on 5/9/2013. First, on enquiry, police were able to recover the 20 bags of paddy which were stolen away by the accused persons on 1/9/2013. First, after thorough investigation, police also filed charge sheet against the accused persons for the aforesaid offences. First, next para. Accused who were enlarged on bail, appeared before the learned magistrate and charges were framed. Next para. Accused pleaded not guilty, therefore trial was held. Next para. In order to prove the case of the prosecution, in all 9 witnesses were examined by the